ಸುಗಂಧರಾಜ್ ಅಲ್ಲ? ಸುಗಂಧರಾಜ್. ಸರ್ ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬರು ರೈತರು ಒಂದೊಂದು ಇದರಲ್ಲಿ ಪರಿಣಿತರಿರ್ತಾರೆ. ಅಲ್ಲಿ ನಮ್ಮ ಕೊಪ್ಪಳ ತಾಲೂಕಿನ ಕಲ್ಕೇರಿ ಗ್ರಾಮದ ರೈತರು ಚಿಟ್ಟೆ ಗುಲಾಬಿ ಹೂ ಬೆಳೆಸ್ಯಾರ. ಆ ಗುಲಾಬಿ ಹೂ ಯಾವ ತರ ಬೆಳೆಸ್ತಾರ, ಮಾರ್ಕೆಟ್ ಹೆಂಗ, ಸಾಲೆ ಸಾಲು ಗಿಡ ಎಲ್ಲಿಂದ ತರ್ತಾರ, ಆಮೇಲೆ ಯಾವ ತರ ಮಾರ್ಕೆಟ್ ಮೇನ್ ಎಲ್ಲದಕ್ಕಿಂತ ಮುಖ್ಯ. ಹಂಗಾಗಿ ನಾವು ಆ ಮಾರ್ಕೆಟ್ ವಿಷಯ ಮಾತಾಡ್ಕೊಂತ. ನಮಸ್ಕಾರ ರೀ, ನಿಮ್ ಹೆಸರು ರೀ? ವೀರಭದ್ರಪ್ಪ ಗಂಟೆ. ನಿಮ್ ಊರ್ರಿ? ಕಲಕೇರಿ. ಇದು ನೀವು ಗುಲಾಬಿ ಹಚ್ಚಿರಿ? ಗುಲಾಬಿ ಚಿಟ್ಟಿ ಗುಲಾಬಿ. ಚಿಟ್ಟಿ ಗುಲಾಬಿ ಗಿಡ ಎಲ್ಲಿಂದ ತಂದ? ಇದು ಮೆರೆಬಿಲ್ ಅಂತ ಹೇಳ್ರಿ. ಮೆರೆಬಿಲ್ಲ ಚಿಟ್ಟಿ ಗುಲಾಬಿ. ಮೆರೆಬಿಲ್ ಅಂತ ಹೇಳಿದ್ರೆ ಅಗಿ ಹೆಸರು. ಇದನ್ನ ನಾವು ಇಲ್ಲೊಬ್ರು ಬಾಜು ತೋಟದವ್ರು ಮಾಡಿದ್ರ, ಪಕ್ಕದ ತೋಟದವ್ರು ಮಾಡಿದ್ರಲ್ಲ, ನಮಗ ಗೊತ್ತಾಗ್ಲಿಲ್ರಿ ಇದು ಏನಪ್ಪಾ ಎಲ್ಲಿ ತಂದ್ರು ಸಸ್ಯ ಅನ್ನೋದ ಗೊತ್ತಾಗ್ಲಿಲ್ಲ. ನಾವೆಲ್ಲ ಇಲ್ಲೊಂದ್ ಕೆಲವು ನರ್ಸರಿಗಳೆಲ್ಲ ಅಡ್ಡಿಡಿದ್ವಿ. ಆ ನರ್ಸರಿಗಳೆಲ್ಲ ಕೇಳ್ಕೊಂಡ್ರೆ ಅಲ್ಲಿ 40 ರೂಪಾಯಿ 35 ರೂಪಾಯಿ ಕೊಂಡಾಗಿ ಹೇಳಿದ್ರ. ಅವು ನಾವ್ ತರಿಸ್ಕೊಡ್ತೀವ್ರಿ ಹಂಗ್ರಿ ಹಿಂಗ್ರಿ ಅಂತ ಹೇಳಿದ್ರಿ. ನಮಗ್ ಗೊತ್ತಾಗ್ಲಿಲ್ರಿ. ನಾವು ಮತ್ತೆ ಹಂಗ ಹಿಂಗ ನೋಡ್ಕೊಂತ ನಾವ್ ಒಬ್ರು ಹೇಳಿದ್ರು, ನಾವು ಬೆಂಗಳೂರಾಗ ಸಿಗುತ್ತೆ, ತಮಿಳ್ನಾಡು ಸಿಗುತ್ತ ಅಂತ ಹೇಳಿದ್ರು. ಅವ್ರ ಮುಖಾಂತರ ನಾವು ಒಳ್ಳೆ ಹೋದ್ವಿ. ನಾವು ಎಲ್ಲಿ ಬೆಂಗಳೂರು ಹೋದ್ವಿ. ಬೆಂಗಳೂರು ಹೋದಾಗ ಅಲ್ಲೆಲ್ಲ ನರ್ಸರಿಗಳ ಒಳಗ ಅಗಿ ಸಿಕ್ತು. ಅಲ್ಲಿ ಸಣ್ಣ ಬ್ಯಾಗ್, ದೊಡ್ಡ ಬ್ಯಾಗ್, ಲೀಟರ್ ಬ್ಯಾಗ್, ಅರ್ಧ ಕೆಜಿ ಬ್ಯಾಗ್, 1 ಕಿಲೋ ಬ್ಯಾಗ್, ಆ ಸಿಸ್ಟಮ್ ಬ್ಯಾಗ್ಗಳಿದ್ದು ಸಸಿ ಅದ್ರಾಗ ಸಸಿ ಹಾಕಿರ್ತಾರ ಅವ್ರು. ಆ ಲೆಕ್ಕ ಬ್ಯಾಗ್ಗಳಿದ್ವು. ಆ ಬ್ಯಾಗಿನ ತಕ್ಕ ರೇಟ್ ಹೇಳ್ಕೊಂತ ಹೋದ್ರು ಅವ್ರು. ಹೆಂಗ್ ಒಂದಪ್ಪ ಆಗಿ ಅಂತ ಕೇಳಿದ್ರು ನಾವು ರೇಟ್. ಇಲ್ಲ ಸಣ್ಣ ಬ್ಯಾಗ್ 8 ರೂಪಾಯಿ ಬರುತ್ತೆ, 10 ರೂಪಾಯಿ ಬರುತ್ತೆ, ದೊಡ್ಡ ಬ್ಯಾಗ್ 12 ರೂಪಾಯಿ 15 ರೂಪಾಯಿ ಹಿಂಗೆಲ್ಲ ರೇಟ್ ಹೇಳಿದ್ರು. ಲೀಟ್ರಿನ ಬ್ಯಾಗ್, ಕೆಜಿ ಬ್ಯಾಗ್ ಹಿಂಗೆಲ್ಲ ಹೇಳ್ಕೊಂಡೆ ನಾವು ಸಣ್ಣ ಬ್ಯಾಗ್ ತಗೊಂಡಿವ್ರಿ. ಸಣ್ಣ ಬ್ಯಾಗ್ ತಗೊಂಡಾದ್ಮೇಲೆ ತಗೊಂಡ್ ಬರೋದಾಗ್ಲಿಲ್ಲ ನಮ್ ಕೈಲಿ. ಅದು ನಾವು 3000 ಅಗಿಗಳು ಸಸಿಗಳು ತಗೊಂಡಿವಿ. 3000 ಸಸಿಗಳು ತಗೊಂಡ್ರೆ 3000 ಸಸಿ ಒಂದ್ ಟನ್ 1 ಎಕರೆ ಆಗುತ್ತೆ. ಅದು 1 ಎಕರೆ ಆಗುತ್ತೆ ಅಂದ್ರೆ ಸಾಲಿನ ಸಾಲ ಎಷ್ಟು, ಗಿಡದ ಗಿಡ ಎಷ್ಟು? ಗಿಡದ 1.5-2 ಫೂಟ್ ಮಾಡ್ಕೊಂತೀವಿ. 1.5-2 ಫೂಟ್ ಸಾಲಿನ ಸಾಲ 6 ಫೂಟ್ 5.5 ಫೂಟ್ ಮಾಡ್ಕೊಂತೀವಿ. ಇದು ಯಾವ ಸೀಸನ್ ಹೂ ಬಿಡೋದು ಜಾಸ್ತಿ? ಈಗ ಮಳೆಗಾಲ ಸ್ಟಾರ್ಟ್ ಆತಂದ್ರ ಇದಕ್ ಚಲೋ ರೀ. ಅತಿ ಮಳಿನೂ ಹಾಳಬಾರ್ದು, ಅತಿ ಬಿಸಿಲು ಬರ್ಬಾರ್ದು. ನಾವ್ ಬ್ಯಾಸಿಗೆ ಇದು ಬಿಸಿಲೇನ್ ಬರ್ತಲ್ಲ, ಒಂದು 2.5-3 ತಿಂಗಳು ಹೂ ಹರಿಯಲ್ರಿ ನಾವು. ಯಾಕಂದ್ರ ಚಿಗಿರ ಬರಲ್ಲ ಗಿಡ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾರೆ. ಇಲ್ಲಿ ಹಿಂಗ್ ಬಿಟ್ಬಿಡ್ತೀವಿ ನಾವು. ಈಗೇನ್ ಮಳಿ ಹಾತಲ್ರಿ, ಈಗೆಲ್ಲ ನಾವು ಎಲ್ಲ ಕಳೆ ತೆಗಿಸಿ ಗೊಬ್ಬರ ಕೊಟ್ಟು ಎಣ್ಣೆ ಸ್ಪ್ರೇ ಕುಟ್ಕೊಂಡು ನಾವು ಎಣ್ಣೆ ಸ್ಪ್ರೇ ಅಂದ್ರೆ ಟ್ಯಾಕಿಗೆ ಅವ್ರು ಗ್ರಾಮ್ ಲೆಕ್ಕ ಹೇಳಿರ್ತಾರೆ. ಆ ಲೆಕ್ಕ ಹಾಕಿ ಹೊಡಿತೀವ್ರಿ. ಒಂದ್ ಟ್ಯಾಕಿಗೆ ಇಷ್ಟ ಹಾಕಿ ಹೊಡ್ರಿ ಅಂತ ಹೇಳಿ ಕೊಡ್ತಾರ. ನಾವ್ ಅಷ್ಟ ಹಾಕಿ ಹೊಡಿತೀವ್ರಿ. ನಾವ್ ಹೋಗಿದ್ ಚುಕ್ಕಿ ರೋಗ ಬರುತ್ತ ನೋಡ್ರಿ. ಈ ರೋಗ ಕಂಟ್ರೋಲ್ ಆಗಲ್ರಿ ನಮಗ್. ಒಂದು ಒಪ್ಪೇರ್ ಅಂತ ಎಣ್ಣೆ ಇತ್ತು, ಅದು ಕಂಟ್ರೋಲ್ ಆಗ್ತಿತ್ತು. ಆ ಒಪ್ಪೇರ್ ಎಣ್ಣಿನ ಬಂದ್ ಮಾಡ್ಬಿಟ್ರಿ. ಇವಾಗ ಒಂದ್ 2 ವರ್ಷ ಹಾಕೊಂಡ್ರಿ ಒಪ್ಪೇರ ಎಣ್ಣಿನ ಸಿಗಲ್ಲ. ಆ ಎಣ್ಣಿಗೆ ಒಂದ್ಸತಿ ಸ್ಪ್ರೇ ಕೊಟ್ರ ಅದಕ್ಕೆ ಕಂಟ್ರೋಲ್ ಆಗ್ತಿತ್ತು. ಈಗ ಯಾವ ಎಣ್ಣೆ ಹೊಡೆದ್ರು ಕಂಟ್ರೋಲ್ ಆಗಲ್ಲ. ಚಿಗುರು ಬರ್ತಾ ಮತ್ತೆ ಹೋಗುತ್ತೆ, ಚಿಗುರು ಬರ್ತಾ ಹೋಗುತ್ತೆ. ಅದು ಒಂದ್ ದೊಡ್ಡ ಸಮಸ್ಯೆ ಇದೆ ಚುಕ್ಕಿ ರೋಗ. ಈ ಮಾರ್ಕೆಟ್ ಹೆಂಗ್ ಮಾಡ್ತೀರಿ ಹೂವು ಹರಿದ? ನಾವು ಮಾರ್ಕೆಟ್ ರೇಟ್ ಅಲ್ಲಿ ಒಪ್ಪಂದ ಮಾತಾಡ್ಕೊಂಡ್ರ 100 ರೂಪಾಯಿ ಮಾಡ್ತೀವಿ. ಅಂದ್ರೆ ಫಸ್ಟ್ ಗೆ ನೀವು ಅದಕ್ಕೆ ಬಂದಕ್ಕ ಹರ್ಕೊಂಡು ಹೋಗ್ಬೇಕು? ಇಲ್ಲ ನಾವೇ ಹರ್ಕೊಂಡು ಹೋಗಿ ಅವ್ರು ಕೊಟ್ಬಿಡೋದು. ನಾವೇ ಬೆಳಿಗ್ಗೆ ಬಂದು, ಇಲ್ಲ ಸಾಲಿ ಹುಡ್ರು ಇರ್ತಾವ, ಮಕ್ಳು ಇರ್ತಾವ, ಬೆಳಿಗ್ಗೆ 1 ತಾಸು, ಬೆಳಗ್ಗೆ ಮುಂಜಾನೆ 5-6 ಗಂಟೆ ಕೆಲಸ. 1 ತಾಸ್ನಾಗ ತಲಾ 1-2 ಕೆಜಿ 3 ಕೆಜಿ ಹರ್ಕೊಂತೀವಿ. ನಾವು ಕುರ್ಸ 10-12 ಕೆಜಿ ಆದ್ರ ತಗೊಂಡ ನಾವು ಸೀದಾ ಮಾರ್ಕೆಟ್ಗೆ ಅಲ್ಲಿ ಅವ್ರ ಹತ್ರ ಒಪ್ಪಂದ ಮಾತಾಡ್ಕೊಂಡಿರ್ತೀವಿ. ನಾವು ಮಾರ್ಕೆಟ್ನಾಗ ಅವ್ರ ಮಾತ್ರ ಹೋಗಿ ನಾವು ಡೈಲಿ ಅಲ್ಲಿ ಕೊಟ್ಟು ಬಂದ್ಬಿಡ್ತೀವಿ. ಮಾರ್ಕೆಟ್ ರೇಟಿಗೆ ನಾವು ಮಾರ್ಕೆಟ್ನಾಗ ಹೊಡೆಯಲ್ರಿ. ನಾವು ಒಪ್ಪಂದ ಅವ್ರ ಜೊತೆ ಹೂಗಾರ ಹತ್ರ ಒಪ್ಪಂದ ಮಾತಾಡ್ಕೊಂಡಿರ್ತೀವಿ. ಇಷ್ಟೇ ಸಣ್ಣದ ಹೂ ಬರ್ತಾರೆ? ಇಲ್ಲ, ಇದಕ್ಕೆ ದೊಡ್ಡದು ಬರ್ತದೆ. ಇನ್ನ ದಪ್ಪ ಆಗತ್ತೆ, ಕಡ್ಡಿ ದಪ್ಪ ಆಗತ್ತೆ. ಇವನ್ನ ಈ ತರ ಹರ್ಕೊಂಡು ಹೋಗಿ ಕೆಜಿ ಈ ತರ ಅದಲ್ರಿ, ಹಿಂಗ ಬಟನ್ ಇಲ್ಲಿ ಕಟ್ ಮಾಡ್ತೀವಿ ನಾವು. ಅಲ್ಲಿ ಗಣಿಕೆ ಇರ್ತೈತಿ, ಇಲ್ಲಿ ಕಟ್ ಆಗತ್ತೆ ಅಲ್ಲಿ ಇಷ್ಟು ಹರ್ಕೊಂಡು ಹೋಗಿ ಕೊಡ್ತೀರಿ. ಹೆಂಗ್ ಕೆಜಿ ಹೆಂಗ್ ಕೊಡ್ಬೋದು? ನಾವು 100 ರೂಪಾಯಿ ಒಪ್ಪಂದ ಮಾತಾಡ್ಕೊಂಡಿರ್ತೀವಿ. ಅದು ಒಮ್ಮೆ ರೇಟ್ ಹೆಚ್ಚಿಗೆ ಇರ್ಲಿ, ಅದು ಕಡಿಮೆ ಇರ್ಲಿ, ನಮ್ಗೆ 100 ರೂಪಾಯಿ. ಇದು 1 ಎಕರೆಗೆ ಎಷ್ಟು ಸಸಿ ಕೂಡ ಅಂದ್ರೆ ನಾವು 3-3.5 ಸಾವಿರ ಮಟ್ಟ ಕೂಡಿಸ್ತೀವಿ. ಒಂದು ಗಿಡಕ್ಕೆ ಎಷ್ಟು ಹೂ ಬರೋದು? ಒಂದು ಗಿಡದ ಲೆಕ್ಕ ಅಲ್ರಿ, ನಮ್ಗೆ ದಿನದ ಲೆಕ್ಕ. ದಿನ ಲೆಕ್ಕ ಏನಾಗುತ್ತೆ? ದಿನದ ಲೆಕ್ಕ ಅಂದ್ರೂ ಒಂದ್ ದಿನಕ್ಕೆ ಕಡಿಮೆ ಅಂದ್ರೆ 15 ಕೆಜಿ ಇರ್ತೀವಿ.
18 ಕೆಜಿನ ಹರಿತೀವಿ. ಪ್ರತಿನಿತ್ಯನೂ ಹರಿತೀವಿ. 15. ಹರಿತೀವಿ. ಆಮೇಲೆ ಒಂದ್ ಟೈಮ್ ಹೆಚ್ಚಿಗೆ ಆಗತ್ತ, ಕಡಿಮೆ ಆಗತ್ತೆ. ಅದು ಒಮ್ಮೆ ಚಿಗುರು ಜಾಸ್ತಿ ಬಂದಾಗ ಹೂವ ಜಾಸ್ತಿ ಜಾಸ್ತಿ ಬರುತ್ತೆ. ಬರುತ್ತೆ. ಮತ್ತೆ ಅದು ಸ್ಟಾಪ್ ಆಗತ್ತ, ಕಡಿಮೆ ಬರುತ್ತೆ. ಸ್ಟಾಪ್ ಅಂತ ಪೂರ್ತಿ ಇವು ಸ್ಟಾಪ್ ಸಸಿ ಆಗಲ್ಲ. ಇವು ಸಸಿ ಹೆಚ್ಚಿಂದ ಎಷ್ಟು ದಿನಕ್ಕೆ ಹೂ ಬರ್ತದೆ? ಮಿನಿಮಮ್ 5.5-6 ತಿಂಗಳು. 6 ತಿಂಗಳು. 6 ತಿಂಗಳಿಂದ ಎಷ್ಟು ವರ್ಷದವರೆಗೆ ಸಿಗುತ್ತೆ? ನಮ್ಗೆ 4 ವರ್ಷ ಮಟ 5 ವರ್ಷ ಮಟನ ಗಿಡ ಅದಾವ್ರಿ. ಈ ಇನ್ನೊಂದು ಚಕಡೆ ಪಟ್ಟಾಗ ನೆಕ್ಸ್ಟ್ ಬಡ್ಡಿ ಇದನ್ನ ಹಚ್ಚಿವ್ರಿ ನಾವು. ಅದು 6 ವರ್ಷ ಆದ್ರೆ 6 ವರ್ಷ ಆದ್ರೆ ಇನ್ನ ಸಸಿ ಐತ್ರಿ ಇಲ್ಲಿ. ನಾವ್ ಈಗ ತೆಗಿಯಕತ್ತೀವಿ ಗಿಡ ತೆಗೆದು ಮತ್ತೆ ಒಳ್ಳೆ ಹಾಕನ ಅಂತ ಹೇಳಿ. ಅದಕ್ಕೆ ಇದು ಒಂದೂವರೆ ವರ್ಷದ್ರಿ ಇದು ಗಿಡ. ಅಂದ್ರೆ ನಮ್ಮ ಸೀಸನ್ ವೈಸ್ ಅಂತೀರ ಏನ ವರ್ಷದಾಗ ಯಾವ ಟೈಮ್ ಬಿಟ್ಟು ಫುಲ್ ಟೈಮ್ ಹೂ ಸಿಗ್ಬೋದು ಇದು? ಅಂದ್ರೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಈ ಟೈಮ್ ಬಿಸಿಲು ಇರ್ತದೆ, ಈ ಟೈಮ್ ಸಿಗುತ್ತಾ ಸಿಗಲ್ಲ? ಬಿಸಿಲುಗಾಲದಾಗ ಸಿಗಲ್ರಿ ನಮ್ಗ. ಮಳೆಗಾಲ ನಮ್ ಬಿಸಿಲ್ದಾಗ 3 ತಿಂಗಳ ಅಷ್ಟೇ ಚಳಿಗಾಲ ಮಳೆಗಾಲದಾಗ ಸಿಗುತ್ತೆ. ನಮ್ಗ ಉಳಿಕೆದ್ 9 ತಿಂಗಳು ಸೀಸನ್ ಇರ್ತದೆ. ಒಂದ್ ದಿನಕ್ಕೆ ಎಷ್ಟು ಕೆಜಿ ಸಿಗುತ್ತೆ? ಏನಲ್ರಿ 15ರಿಂದ 18 ಕೆಜಿ ಮಟ 1500 ರೂಪಾಯಿ ತಗೊಂತೀರಿ ನೀವು? ಹರಿತೀವಿ. ಆದ್ರ ಒಂದು 20 ದಿನ ಜಾಸ್ತಿ ಆಗತ್ತ, ಒಳ್ಳೆ ಕಡಿಮೆ ಆಗತ್ತ. 7 ಕೆಜಿ 8 ಕೆಜಿಗೆ ಬರ್ತದೆ. ಮತ್ತೆ ಒಳ್ಳೆ ಅಲ್ಲಿಗೆ ಹೋಗ್ತದೆ. ಅಂದ್ರ ಒಂದು ತಿಂಗಳಿಗೆ ಎಷ್ಟು ನಾವು ಇದ್ರಾಗ ನಾವ್ ಏನ ತಗೋಬಹುದು? ಒಂದ್ ದಿನಕ್ಕೆ 1500 ತಗೊಂಡ್ರ ಒಂದ್ ದಿನ ಹೆಚ್ಚಾಗುತ್ತೆ, ಒಂದ್ ದಿನ ಕಡಿಮೆ ಆಗುತ್ತೆ. ದುಡಿತೀವ್ರಿ 40,000 ಮಟನ ದುಡಿತೀವಿ. ಆದ್ರ 20,000 ಮಟನ ಖರ್ಚು ಮಾಡ್ತೀವಿ. 20,000 ನಾವು ಉಳಿಸ್ಕೊಂತೀವಿ. 20,000 ನೋಡ್ರಿ ಸ್ನೇಹಿತರೆ, ನಾವು ಖರ್ಚು ಹಂಗ ಮಾಡ್ತೀವಿ. ಖರ್ಚು ಮಾಡಕ್ಕೆ ಇದ್ರಲ್ಲ, ಅದರಂತೆ ನಾವು ಲಾಭನ ತಗೋತೀವಿ. ಯಾವ ತರ ಲಾಭ ಸಿಗ್ತದ? ಪರ್ ಡೇ 1500 ಸಿಕ್ಕ್ರ 45,000 ರೂಪಾಯಿ ಸಿಗುತ್ತೆ. ಅಂದ್ರ ನಾವು 20,000 ಖರ್ಚು ಮಾಡ್ತೀವಿ, 20ರಿಂದ 25,000 ರೂಪಾಯಿ ಉಳಿತಾಯ ಮಾಡ್ತೀವಿ. ಇದ್ರಂಗ ನಮ್ಗ ಫುಲ್ ಟೈಮ್ ಸಿಗುತ್ತೆ. ಅಂದ್ರೆ ವರ್ಷ ಪೂರ್ತಿ. ಆದ್ರ ನಾವು ಬೇಸಿಗೆ ಸಂದರ್ಭದಲ್ಲಿ ನಾವು ಹೂ ಹರಿದ ಅಂದ್ರೆ ನಮ್ಗೆ ಚಿಗುರು ಬರಲ್ಲ ಅನ್ನೋ ಕಾರಣಕ್ಕೆ ಆ ಸಂದರ್ಭದಲ್ಲಿ ಹೂವನ್ನ ಈ ತರ ಒಣಗಕ್ಕ ಬಿಟ್ಬಿಡ್ತೀವಿ ಹೊರತು ನಾವು ಹರಿಯೋದಿಲ್ಲ. ಈ ತರ ಇದ್ರು ನಾವು ಹರಿಯಂಗಿಲ್ಲ, ನಾವು ಕಳ್ಸಂಗಿಲ್ಲ. ಯಾಕಂದ್ರ ಚಿಗುರು ಬರೋದಿಲ್ಲ, ನಮಗ್ ಲಾಸ್ ಆಗುತ್ತೆ ಅಂತಂತೇಳಿ ನಾವು ಬಿಡ್ತೀವಿ. ಮತ್ತೆ ಇದು ನೀವು ರೋಗ ಆಯ್ತು, ಗೊಬ್ಬರ ಯಾವ ತರ ನಿರ್ವಹಣೆ ಮಾಡ್ತೀರಿ? ನೀರ್ ಹೆಂಗ್ ಕೊಡ್ತೀರಿ? ಗೊಬ್ಬರ ನಾವು ನೀರ್ರಿ ವಾರದಾಗ 2 ಸತಿ ನೀರ್ ಬಿಡ್ತೀವ್ರಿ. ವಾರದಾಗ 2 ಸಲ ನೀರ್ ಕಡಿಮೆ ಇರುತ್ತೆ? ಕಡಿಮೆ ನೀರ್, ಯಾಕಂದ್ರೆ ಅತಿ ನೀರ್ ಕೊಡಲ್ರಿ ನಾವು. ಕಡಿಮೆ ನೀರು ಕೊಡ್ತೀವಿ. ಅದು ನಮ್ಮ ಹೊಲ 1/2 ಇಂಚ್ ನೀರು ಇಲ್ಲಲ್ಲ. 1/2 ಇಂಚ್ ನೀರ್? 1/2 ಇಂಚ್ ನೀರ್ನಾಗ ನಾವೆಲ್ಲ ಡ್ರಿಪ್ ಹಾಕೊಂಡಿವ್ರಿ. ಡ್ರಿಪ್ ಹಾಕೊಂಡ ಮಾಡ್ಕೊಂಡಿವ್ರಿ ನಾವು. ಸಾಲಿಂದ ಸಾಲ ದೂರ ಆಗುತ್ತಲ್ಲ, ಡ್ರಿಪ್ ನೀರ್ ಇಡಾಗತ್ತ. 10 ಸಾಲ ಮಾಡ್ಕೊಂಡಿರ್ತೀವಿ. ವಾಲೆಲ್ಲ ಸಾಲಿಗೊಂದು ವಾಲ್ ಹಚ್ಕೊಂಡಿವ್ರಿ. ಆ ವಾಲ್ ಸಿಸ್ಟಮ್ ಮಾಡ್ಕೊಂಡಿವ್ರಿ. 10 ಸಾಲಿಗೆ ಬಿಡ್ಕೊಂತೀವ್ರಿ. ಅಂದ್ರೆ ಕೇವಲ 1/2 ಇಂಚ್ ನೀರು, 1/2 ಇಂಚ್ ನೀರಾಗ 10 ಸಾಲ ಡ್ರಿಪ್ಪಿಗೆ ಅಷ್ಟ ನೀರ್ ಬಿಡ್ತಾರ. ಮತ್ತೆ ಬಂದ್ ಮಾಡ್ತಾರ, ನೆಕ್ಸ್ಟ್ 10 ಸಾಲ ಬಿಡ್ತಾರ. ಈ ತರ ನಿರ್ವಹಣೆ ಮಾಡ್ತಾರೆ ಕೇವಲ 1/2 ಇಂಚ್ ನೀರ್ನಾಗ. ಇವತ್ತು ಈ ಕೃಷಿ ಮಾಡೋದು ನಿಮ್ಗೆ ಕಷ್ಟ ಅನ್ಸಲ್ಲ? ಕಷ್ಟ ಅನ್ಸುತ್ತೆ. ಮತ್ತೆ ಬೇರೆ ಪರ್ಯಾಯ ಇಲ್ಲ? ಅನಿವಾರ್ಯ ಸರ. ಇದನ್ನ ಬೋರ್ಗಳು ಹಾಕ್ಸಿದ್ರೆ ನೀರೇ ಬೀಳಲ್ಲ. ನೀರ್ ಬಿದ್ರ ನಾವೆಲ್ಲ 4-5 8 ಗಂಟೆ ಬೋರ್ ಹಾಕ್ಸಿವ್ರಿ, ನೀರೇ ಬೀಳಲ್ಲ. ಅದು ಮಾಡ್ಕೊಂಡಿವ್ರಿ. ಇದ್ರಾಗ ಮಲ್ಲಿಗೆ ಹಚ್ಕೊಂಡ್ರಿ ಅಂದ್ರ ಸೀಸನ್ ವೈಸ್ ಅದು ಬರುತ್ತೆ. ಇದು ಅಂದ್ರ ಮಾರ್ಕೆಟ್ಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಹೋಗ್ತಿರ್ತದೆ, ಮಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ಅದನ್ನ ಸ್ವಲ್ಪ ಮಾಡ್ಕೊಂಡಿವ್ರಿ. ಹಂಗ ಸೈಡ್ಗೆ ಇರ್ಲಿ. ಸ್ನೇಹಿತರೆ ನೋಡ್ರಿ, ರೋಗ ಬರುತ್ತ. ಅದ ಕಷ್ಟ ಐತಿ, ಸುಖ ಐತಿ. ನಾವು ಬೀಜ ಇದನ್ನೆಲ್ಲ ಸಸಿ ತಂದಿದ್ದು ಬೆಂಗಳೂರಿಂದ ನಾವಿಲ್ಲಿ ಹಚ್ತೀವಿ. 1 ಎಕರೆಗೆ 3,000 ಸಸಿ ಹಚ್ಚಿವಿ. ಅದು ನಮ್ಗೆ ಸೀಸನ್ ವೈಸ್ ಫುಲ್ ಸೀಸನ್ ಸಿಗಲ್ಲ. 3 ತಿಂಗಳು ನಾವು ಬಿಡ್ಲೇಬೇಕಾಗುತ್ತೆ. ಅದು ಬೇಸಿಗೆ ಸಂದರ್ಭ. ಉಳಿದ ಸಂದರ್ಭದಲ್ಲಿ ನಾವು ದಿನಕ್ಕೆ 15ರಿಂದ 2,000 ಗಳಿಸ್ತೀವಿ. 1500 ಗಳಿಸ್ತೀವಿ, 1000 ಗಳಿಸ್ತೀವಿ. ಅದು ಯಾಕಂದ್ರೆ ಒಂದ್ ಸಾರಿ ರೇಟ್ ಜಾಸ್ತಿ ಆದ್ರೆ ಇದಾಗುತ್ತೆ, ಒಂದ್ ಸಾರಿ ರೇಟ್ ಕಡಿಮೆ ಆದ್ರೆ ಇದಾಗುತ್ತೆ. ಅದ್ರ ಮೇಲೆ ನಾವು ಬೆಳೆ ತೆಗಿತೀವಿ, ಲಾಭನ ತೆಗಿತೀವಿ ಅಂತ ಹೇಳ್ತಾರ ನಮ್ಮ ಕಲ್ಕೇರಿ ಗ್ರಾಮದ ರೈತರಾದ ಬದ್ರಿ ಅವ್ರ ವೀರಭದ್ರಪ್ಪ ಅವರ ಮಾಹಿತಿ. ಸರಿ, ನಿಮ್ಗೆ ಲೈಕ್ ಆಯ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗೊಬ್ಬರ ಏನೇನ್ ಕೊಡ್ತೀರಿ? ಫಿಕ್ಸ್ ಗೊಬ್ಬರ ರೀ ನಾವು ಮಾಮೂಲಿ ಇದು ಕೊಡ್ತೀವಿ. DAP ಕೊಡ್ತೀವಿ. ಆಮೇಲೆ 19 ಅಂತೇಳಿ ಡ್ರಿಪ್ ಮುಖಾಂತರ ಕಳಿಸ್ತೀವಿ. ತಿಂಗಳಿಗೊಮ್ಮೆ ನಾವು ಗೊಬ್ಬರ ಕೊಡ್ತೀವ್ರಿ. ತಿಂಗಳಿಗೊಮ್ಮೆ ಗೊಬ್ಬರ ಕೊಡ್ತೀವಿ. 1 ಎಕರೆ ಕಡಿಮೆ ಅಂದ್ರೂ 2.5 ಚೀಲ ಆಗ್ತದೆ. 2.5 ಚೀಲ? ಅದೆಲ್ಲ ಡ್ರಿಪ್ ಮುಖಾಂತರ ಬಡ್ಡಿಗೆ ತೆಗ್ದು 4 ಬಾಳ್ ತೆಗ್ದು ಈ ತರ ತೆಗ್ದು ಗೊಬ್ಬರ ಹಾಕಿ ಮತ್ತೆ ಮುಚ್ಚಿಂದ ಒಂದ್ 15 ದಿನಕ್ಕೊಮ್ಮೆ ನಾವು ಡ್ರಿಪ್ ಮುಖಾಂತರ ಅದು ಕೆಜಿ ಬರ್ತಲ್ರಿ 19 45 013 ಇಂಥವೆಲ್ಲ ಬಂದಾವ. ನಾವೆಲ್ಲ ಕೊಡ್ತೀವಿ ಡ್ರಿಪ್ ಮುಖಾಂತರ ಅವನು ಕೊಡ್ತೀವಿ. ಮಾರ್ಕೆಟ್ ಫಿಕ್ಸ್ ಮಾಡಿ 100 ರೂಪಾಯಿ.